ಬಡವರ ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಾರೆ, ಉದಾಸೀನ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಎಚ್ಚರಿಕೆ ನೀಡಿದರು. ಹೌದು, ಬಡವರ ಮಕ್ಕಳು ಓದಲು ಹಾಸ್ಟೆಲ್ಗಳಿಗೆ ಬಂದಿದ್ದಾರೆ. ಅವರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡುವುದು ಅಧಿಕಾರಿಗಳ ಜವಾಬ್ದಾರಿ. ಅದು ಬಿಟ್ಟು ಸೌಲಭ್ಯಗಳನ್ನು ಕೊಡದೆ ಮಕ್ಕಳಿಗೆ ಉದಾಸೀನ ಮಾಡಿದರೆ ಪರಿಣಾಮ ಸರಿ ಇರಲ್ಲ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಹಾಗೂ ಬಿಸಿಎಂ ಹಾಸ್ಟೆಲ್ಗಳಲ್ಲಿ ಏನು ನಡೆಯುತ್ತಾ ಇದೆ ಅಂತ ನಮಗೆ ಎಲ್ಲ ಗೊತ್ತು. ನಿಮ್ಮಗಳ ಆಡಳಿತ ವೈಖರಿಯ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿವೆ. ನಿಮ್ಮ ಆಟ ಇಲ್ಲಿಗೆ ಕೊನೆಯಾಗಬೇಕು. ಮತ್ತೆ ಇಂತಹ ದೂರುಗಳು ಮರುಕಳಿಸಬಾರದು. ಹಾಸ್ಟೆಲ್ಗಳು ಅಂದರೆ ಮಾಫಿಯಾ ಆಗಿ ಹೋಗಿದೆ. ಮತ್ತೆ ಪುನರಾವರ್ತನೆಯಾದರೆ ಹಾಸ್ಟೆಲ್ನಿಂದಲೇ ಓಡಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಗರದ ಜನತೆಗೆ ನೀರು ಒದಗಿಸುವ ನಿಟ್ಟಿನಲ್ಲಿ ಯರಗೋಳು ಯೋಜನೆ ತಂದಿದ್ದೇವೆ. ಆದರೆ ಅಧಿಕಾರಿಗಳ ಮನೆಗೆ ನೀರು ಹೋಗುತ್ತೆ, ಜನಸಾಮಾನ್ಯರ ಮನೆಗೆ ನೀರು ಹೋಗಲ್ಲ ಎಂದರೆ ಜನಕ್ಕೆ ಏನು ಮಾಡಲು ಹೊರಟಿದ್ದೀರಾ? ಒಂದು ತಿಂಗಳೊಳಗೆ ನಗರಸಭೆ ವ್ಯಾಪ್ತಿಯ ಪ್ರತಿ ಮನೆಗೆ ಯರಗೋಳು ನೀರು ಒದಗಿಸಬೇಕು. ನಗರಸಭೆಯ ವ್ಯಾಪ್ತಿಯ ಕೊಳವೆ ಬಾವಿಗಳಿಗೆ ಒದಗಿಸಿರುವ 24 ಗಂಟೆಗಳ ನಿರಂತರ ವಿದ್ಯುತ್ ಸಂಪರ್ಕವನ್ನು ಖಾಸಗಿಯವರು ಬಳಸಿಕೊಳ್ಳುತ್ತಾ ಇದ್ದಾರೆ ಎಂಬ ದೂರುಗಳು ಕೇಳಿಬಂದಿದೆ. ಕೂಡಲೇ ಅದರ ವಿರುದ್ಧ ಕ್ರಮ ಕೈಗೊಳ್ಳಲು ನಗರಸಭೆ ಆಯುಕ್ತ ಶಿವಾನಂದ್ ಅವರಿಗೆ ಸೂಚಿಸಿದರು. ಯಾವುದೇ ಸಭೆಯಾಗಲಿ ಅಧಿಕಾರಿಗಳು ಕಾಟಾಚಾರಕ್ಕೆ ಬರೋದು ಸುಮ್ಮನೆ ಸುಳ್ಳು ಮಾಹಿತಿ ಹೇಳಿ ಹೋಗೋದು ಅಲ್ಲ. ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಎಷ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ, ಪ್ರಸ್ತುತ ಎಷ್ಟು ನಡೆಯುತ್ತಾ ಇವೆ, ಮುಂದೆ ಅವಶ್ಯಕತೆ ಇರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ತರಬೇಕು. ಆದಾಗಲೇ ನಾವು ಕೂಡ ಏನಾದರೂ ಮಾಡಲು ಸಾಧ್ಯ. ಈಗಾಗಲೇ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 25 ಕೋಟಿ ಅನುದಾನವನ್ನು ಗ್ರಾಮೀಣ ಪ್ರದೇಶಗಳಲ್ಲಿನ ಗ್ರಾಮಗಳಿಂದ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ 42 ಕಿಲೋಮೀಟರ್ ರಸ್ತೆಗಳಿಗೆ ಸೀಮಿತಗೊಳಿಸಲಾಗಿದೆ. ಅನುದಾನ ಎಷ್ಟು ಬೇಕಾದರೂ ಕೊಡುತ್ತೇವೆ. ಕೆಲಸ ಮಾಡಬೇಕು. ಜನ ನಮ್ಮನ್ನ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಬೈಕೊಂಡು ಓಡಾಡಬಾರ್ದು ಅಷ್ಟೇ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ, ಕೋಲಾರ ತಾಲೂಕನ್ನು ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಿ ಜಿಲ್ಲೆಗೆ ಮಾದರಿಯಾಗುವಂತೆ ಮಾಡಬೇಕು. ನಗರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಲು ಮುಂದಾಗಿ ಹಳ್ಳಿಗಳಿಗೆ ನಗರದಿಂದ ಪ್ಲಾಸ್ಟಿಕ್ ಹೋಗುತ್ತಾ ಇದೇ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ ಕಂಡು ಬಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಹೊಣೆಗಾರಿಕೆಯಾಗಿ ಮಾಡಿ ಕೂಡಲೇ ಇದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ಹೊರಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮಾತನಾಡಿ, ಪ್ರತಿಯೊಂದು ಇಲಾಖೆಯಲ್ಲಿ ಸರ್ಕಾರದಿಂದ ಜನಕ್ಕೆ ತಲುಪಿಸುವಷ್ಟು ಸಾಕಷ್ಟು ಯೋಜನೆಗಳಿವೆ. ಆದರೆ ಸರಿಯಾಗಿ ಜನಕ್ಕೆ ಸೇರ್ತಿಲ್ಲ. ಕಾರಣ ಮಾಹಿತಿ ಕೊರತೆ. ಜೊತೆಗೆ ಅಧಿಕಾರಿ ನಗರವನ್ನು ಬಿಟ್ಟು ಹಳ್ಳಿಗಳ ಕಡೆ ಹೋಗಲ್ಲ. ರೈತರಿಗೆ ಮಾಹಿತಿ ನೀಡಲ್ಲ. ಸರ್ಕಾರದಿಂದ ಒದಗಿಸುವ ಸಬ್ಸಿಡಿಗಳ ಹೆಚ್ಚಳ ಮಾಡಲು ಮಾಹಿತಿ ಕೊಡಿ. ಸಂಬಂಧಿಸಿದ ಅಧಿಕಾರಿಗಳನ್ನು ಹಾಗೂ ಸಚಿವರಿಗೆ ಮನವರಿಕೆ ಮಾಡುತ್ತೇವೆ. ಕೂಲಿಗೆ ಹೋಗುವ ಜನರು ಆಟೋಗಳಲ್ಲಿ ಹೋಗುವಾಗ ಪೊಲೀಸರು ಹಣ ವಸೂಲಿ ಮಾಡ್ತಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಪೊಲೀಸ್ ಇಲಾಖೆಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ಉಪ ವಿಭಾಗಾಧಿಕಾರಿ ವೆಂಕಟಲಕ್ಷ್ಮಿ, ತಾಲೂಕು ಪಂಚಾಯಿತಿ ಇಒ ಮುನಿಯಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲ ಸರ್, ಡೇ ಬೀಟ್ ಅಲ್ಲಿ ಬೀಟ್ ಹೋಗ್ಬಿಟ್ಟು ಬೀಟ್ ಗ್ರೂಪ್ ಬೀಟ್ ಮೆಂಬರ್ಸ್ ಮಾಡಿರ್ತಾರೆ, ಅವ್ರದ್ದು ಮೀಟಿಂಗ್ ಮಾಡ್ತೀವಿ ಸರ್. ನೈಟ್ ಬೀಟ್ ಅಲ್ಲಿ ಪಾಯಿಂಟ್ ಬುಕ್ಸ್ ಇದ್ದಾವೆ. ಮತ್ತೆ ನಮ್ಮಲ್ಲಿ ಆ್ಯಪ್ ಇದೆ ಸರ್, ಒಂದು ಶುಭಾವು ಆ್ಯಪ್ ಅಂತ. ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ಎವ್ರಿ 1 hour ಒಂದೊಂದು ಊರಲ್ಲಿ ಪಂಚ್ ಮಾಡ್ಬೇಕು ಸರ್. ಅದು ಚೆಕ್ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಸರ್. ಚೆಕ್ ಮಾಡಿ ಮಾಡ್ತಾ ಇದ್ದಾರೆ. ನಾವು ಊರಲ್ಲಿ ಕೇಳ್ತೀವಲ್ಲ, ಮಾಡ್ತಾ ಇಲ್ಲ ಅಂತ ಬಿಟ್ಟು ನೀವು ರೌಂಡ್ ಹೋಗ್ಬಿಟ್ಟು ವಿಲೇಜ್ ಪೊಲೀಸಿಗೂ ಲೈಟ್ ಹಾಕಿ ಕೊಡ್ಬೋದಂದ್ರೆ ಕೆಲಸ ಮಾಡುವಂಥ ಇಂಥವರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ. ರೈತರು ಪೊಲೀಸ್ ಬರ್ತಾರೋದು ಆ ಬೀಟನ್ನು ನೀವೇನಿಲ್ಲ, ಬೀಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಪೊಲೀಸರು ಓಡಾಡ್ತಾ ಇದ್ರೆ ಸಾಕು. ಆಮೇಲೆ ಹೈವೇ ಪ್ಯಾಟ್ರೋಲಿಂಗಲ್ಲಿ ಓಡಾಡುವಂಥ ಗಾಡಿಗಳವ್ರನ್ನ ಅವ್ರಿಗೆ ಈ ಹೈವೇದಲ್ಲಿ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾರೆ ಉತ್ಪಾದನೆ ಸೈಡಲ್ಲಿ, ಅವ್ರ ಹತ್ರ ವಸೂಲಿ ಮಾಡ್ತಾರೆ. ಬಡವ್ರ ಹತ್ರ ಏನು ವಸೂಲಿ ಮಾಡೋದು ಬೇಡ. ಇವತ್ತು ನಾವು ಓಪನ್ ಮಾತಾಡ್ತೀವಿ, ಯಾರಾದ್ರೂ ಮಾಡಬಾರ್ದು. ಅವರು ರೋಡ್ ಸೈಡಲ್ಲಿ ಇರೋರು ಯಾರಾದ್ರೂ ಬಡವರು ಅಂಗಡಿ ಹಾಕೊಂಡು ಜೀವನ ಮಾಡ್ಕೊಳ್ತಿರ್ತಾರೆ. ಅವ್ರ ಹತ್ರ ವಸೂಲಿ ಮಾಡೋದು, ಅವ್ರ ಹತ್ರ ಹೋಗೋದು, ನೀರು ಬಾಟಲ್ ಇಟ್ಕೊಳ್ಳೋದು, ಅವ್ರ ಲೈಟ್ ನಾನು ಬಸ್ಸಲ್ಲಿ ಬಿಟ್ಟು ಆಚೆ ಹಾಕ್ಕೊಡ್ತೀನಿ ಅಂತ ಹೇಳೋದು, ಹಂಗೆಲ್ಲ ಮಾಡೋದು ಬೇಡ. ಯಾಕಂದ್ರೆ ಅದೆಲ್ಲ ನಮ್ಗೆ ಒಳ್ಳೇದಲ್ಲ, ಜನಕ್ಕೆ ಒಳ್ಳೇದಲ್ಲ. ಹೈವೇ ಪೆಟ್ರೋಲಿಂಗ್ ಮಾತ್ರ ಸಿಸ್ಟಮ್ ಆಗಿ ಮಾಡೋಕ್ಕೆ ನಿಮ್ಮದು ಬೇರೆ ಅಲ್ಲಿಂದ ನಿಮ್ದು ಆಚೆ ನಿಮ್ಮದು ಆ ಸಿಸ್ಟಮ್ ಇಟ್ಕೋಬೇಕು. ನೀವು ಅದನ್ನು ಸ್ವಲ್ಪ ಮಾಡ್ಕೋಬೇಕು. ಸರ್, ಈಗ ಹೈವೇ ಪೆಟ್ರೋಲ್ ಒಳ್ಳೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಶಾಸಕರು ಕಣ್ಣಾರೆ. ನಂಬರ್ 1 ಈ ಬೀದಿ ರೋಡ್ಗಳು ಜನ ಕೇಳೋದೇನಂದ್ರೆ ನಮಗೆ ನೀರು ಕೇಳ್ತಾರೆ, ಲೈಟ್ ಕೇಳ್ತಾರೆ, ಡ್ರೈನೇಜ್ ಕೇಳ್ತಾರೆ, ಬೋರ್ಡ್ ಕೇಳ್ತಾರೆ. ಇಷ್ಟು ಬಿಟ್ಟರೆ ಜನ ಏನು ಊರಲ್ಲಿ ಕೇಳೋದಿಲ್ಲ. ಅಷ್ಟೇ
ಮೇನ್ ಇಂಪಾರ್ಟೆಂಟ್ ಕೇಳೋದಿಲ್ಲ ನೀರು ಡ್ರೈನೇಜ್, ಈ ಎರಡನೇ ಇಂಪಾರ್ಟೆಂಟ್. ಡ್ರೈನೇಜ್ ಬರುವಂಥ ನೀರು ಆಚೆ ಹೋಗ್ಬೇಕು, ಅದು ಪ್ಲಸ್ ಅದಂದ್ರೆ ನೀವು ಹೇಳ್ತಾ ಇರೋದು ನಿಮ್ಗೆ ಬರೋದಿಲ್ಲ ಅದನ್ನು ಅದನ್ನು ಹೇಳ್ತಾ ಇದ್ವಿ, ಹೇಳೋದದು. ಅದು ಬಿಟ್ಟರೆ ನೆಕ್ಸ್ಟ್ ನೀರು BHP ಶುದ್ಧ ಕುಡಿಯೋ ನೀರು ಕೊಡಿ ಅಂತ ಕೇಳ್ತಾರೆ. ಇವತ್ತು ನಾವು ಹೊಸ ಟ್ಯಾಂಕ್ಗಳು ಮಾಡ್ತಾ ಇದ್ದೀವಿ, ಹೊಸ ಪೈಪ್ ಲೈನ್ಸ್ ಮಾಡ್ತಾ ಇದ್ದೀವಿ, ಮನೆಗೂ ನಲ್ಲಿ ಹಾಕೊಡ್ತಾ ಇದ್ದೀವಿ, ಈ ಕೆಲಸ ಮಾಡ್ತಾ ಇದ್ದೀವಿ. ಈ ಯೋಜನೆ ಏನಾದರೂ ಕಂಪ್ಲೀಟ್ ಆಗೋಗ್ಬಿಟ್ರೆ, ಪೈಪ್ ಲೈನ್ಸ್ ಇದೆಲ್ಲ ಯೋಜನೆ ಕಂಪ್ಲೀಟ್ ಆಗಿಬಿಟ್ರೆ ಜನರಿಗೆ ಕುಡಿಯೋ ನೀರು ಸಮಸ್ಯೆ ಬರೋದಿಲ್ಲ. ಟ್ಯಾಂಕ್ಸು ಇದು ಎಕ್ಸ್ಟ್ರಾ ಬೋರ್ವೆಲ್ಸ್ ಮಾಡ್ಕೊಳ್ತಾ ಇದ್ವಿ, ಎಲ್ಲ ಮಾಡ್ಕೊಳ್ತಾ ಇದ್ವಿ, ಕರೆಕ್ಟ್ ಆಗಿದೆ. ನಮಗೆ ಕೋಲಾರ ತಾಲೂಕಿನ ಬಗ್ಗೆ ಎಷ್ಟು ವರ್ಕ್ಸ್ ಟೋಟಲ್ ವಾಟರ್ ಸಪ್ಲೈದು ಎಷ್ಟು ಬೋರ್ವೆಲ್ಸ್ ಇದ್ದಾವೆ, ಇವಾಗ JJM ಅಲ್ಲಿ ಎಷ್ಟು ಬೋರ್ವೆಲ್ ತೊಗೊಂಡಿದ್ದೀರಾ, JJM ಅಲ್ಲಿ ಎಷ್ಟು ವಾಟರ್ ಟ್ಯಾಂಕ್ಸ್ ಅನ್ನು ತೊಗೊಂಡಿದ್ದೀರಾ, ಹೊಸ ವಾಟರ್ ಟ್ಯಾಂಕ್ಸ್ ಎಷ್ಟು ತೊಗೊಂಡಿದ್ದೀರಾ, ಇರುವಂಥ ವಾಟರ್ ಟ್ಯಾಂಕ್ಸ್ನ ರಿಪೇರಿ ಮಾಡುವಂಥದ್ದು ಯಾವ್ಯಾವ, ರಿಪೇರಿ ಮಾಡದೆ ಅಲ್ಲಿ ಹೋದಾಗ ಕಂಪ್ಲೇಂಟ್ ಬಂದು ಈ ಟ್ಯಾಂಕ್ ಹೋಗಿದೆ, ಲೀಕೇಜ್ ಇದೆ, ಡಬಲಾಶ್ ಮಾಡಿ ಹೊಸ ಕಟ್ಟಬೇಕು ಅಂದಾಗ ನಾವು ಅಡಿಷನಲ್ ಆಗಿ ಸೇರಿಸ್ಕೊಳ್ಳೋದಕ್ಕೂ ಅದು ಇನ್ನೊಂದು ಆಪ್ಷನ್ ಇದೆ. ಗ್ರಾಮ ಪಂಚಾಯತಿನ ರೆಸಲ್ಯೂಷನ್ ಮಾಡಿ ಆ ರೆಸಲ್ಯೂಷನ್ ಕಾಪಿನ ನೀವು ಕೊಟ್ಟರೆ ನೀವು ಡಿಪಾರ್ಟ್ಮೆಂಟ್ಗೆ ಬಂದು ಡಿಪಾರ್ಟ್ಮೆಂಟನ್ನು ಅನುಮತಿ ತಗೊಳ್ಳೋದಕ್ಕೆ ಅವಕಾಶ ಇದೆ, ಕರೆಕ್ಟಾಗಿ ಅವಕಾಶ ಇದೆ. ಇದರಲ್ಲಿ ಕೋಲಾರ ತಾಲೂಕಲ್ಲಿ ಇವಾಗ ನಮಗೆ ಈ 2 ಹೋಬಳಿ, ನಮಗೆ 3 ಹೋಬಳಿ ನಮ್ಮ ತಾಲೂಕು ಇದೆ. ಇವಾಗ ಈ ಕಡೆ ಒಂದು ಹೋಬಳಿ, ಸುಮಾರು 3 ಬಿಟ್ಟು ಒಳಗಡೆ ಎಷ್ಟು ವರ್ಕ್ಸ್ ನಡೀತಾ ಇದೆ, ಕಂಪ್ಲೀಟ್ ಎಷ್ಟಾಗಿದೆ, ವರ್ಕ್ಸ್ ಪ್ರೋಗ್ರೆಸ್ ಅಲ್ಲಿ ಎಷ್ಟಿದೆ, ಕಂಪ್ಲೀಟಿಂಗ್ ಸ್ಟೇಜಲ್ಲಿ ಎಷ್ಟಿದೆ, ಟೆಂಡರ್ ಆಗಿರೋದು ಎಷ್ಟು, ಟೆಂಡರ್ ಆಗದೇ ಇರೋದು ಎಷ್ಟಿದೆ, ಇದನ್ನ ಮಾತ್ರ ಇದೆ. ಏನ ನಮ್ಮದು ಟೋಟಲ್ 180 ವಿಲೇಜಸ್, ಟೋಟಲ್ 180 ವಿಲೇಜ್ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಮಾತ್ರ. ಅದರಲ್ಲಿ ನಮ್ಮದು 34 ವರ್ಕ್ಸ್ ಅಂಡರ್ ಪ್ರೋಗ್ರೆಸ್ ಇದೆ ಸರ್. 34 ಕೆಲಸ ಅಂಡರ್ ಪ್ರೋಗ್ರೆಸ್ ಇದೆ. 50 ಕೆಲಸ ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಸರ್. ಆಮೇಲೆ 68 ವರ್ಕ್ಸ್ ವರ್ಕರ್ ಕೊಟ್ಟಿದ್ದೀವಿ ಸರ್. ಆಮೇಲೆ 24 ವರ್ಕ್ಸ್ ಮಾತ್ರ ಪೆಂಡಿಂಗ್ ಇದೆ ಸರ್. ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಪೆಂಡಿಂಗ್ ಇದೆ ಅಂತಂದ್ರೆ ಟೆಂಡರ್ ಆಗಿದೆ, ಟೆಂಡರ್ ಆಗಿದೆ, ಪ್ರೋಗ್ರೆಸ್ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಕೋಲಾರ ತಾಲೂಕು ಮಾತ್ರ ಟೆಂಡರಿಂಗ್ ಎಲ್ಲ ಆಲ್ಮೋಸ್ಟ್ 90% ಮುಗಿದಿದೆ ಸರ್. ಕೋಲಾರ ತಾಲೂಕು ಟೆಂಡರ್ ಮುಗಿದಿದೆ. ಪುತ್ತೂರು ಹೋಗ್ಲಿ, ಓಲೂರು ಹೋಗ್ಲಿ, ಸುತ್ತೂರು ಹೋಗ್ಲಿದೆ. ನಿಮ್ಗೆ ಅವ್ರಿಗೆ ಕಾಂಟ್ರಾಕ್ಟರ್ಸ್ಗೆ ಆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ ಅಂತ ಗೊತ್ತಿಲ್ಲ ಸರ್. ಕೋಲಾರ ತಾಲೂಕು ಮಾತ್ರ ಆಲ್ಮೋಸ್ಟ್ 80% ಮುಗಿದಿದೆ. ಆ 3 ಹೋಗ್ಲಿಕ್ಕೆ ಏನು ಪ್ರೋಗ್ರೆಸ್ ಆಗಿದೆ ಸರ್? ಅಲ್ಲಿನೂ ನಮ್ಗೆ ತಾಲೂಕು ಬಂದ್ಬಿಟ್ಟು ನಮ್ದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆಚೆ ಹೋಗುತ್ತೆ. ಅಸೆಂಬ್ಲಿ ಶ್ರೀನಿವಾಸಪುರ ಹೋಗುತ್ತೆ 2 ಹೋಗ್ಲಿ, ಬಲ್ಲಾರಪೇಟೆ 1 ಹೋಗ್ಲಿ ಇರುತ್ತೆ. ಆದ್ರೂ ತಾಲೂಕು ನಿಮ್ಮ ಲೆಕ್ಕದಲ್ಲಿ ಇರುತ್ತಲ್ಲ, ತಾಲೂಕು ನಮ್ಮ ಲೆಕ್ಕದಲ್ಲಿ ಬರುತ್ತಲ್ಲ, ಅದರಿಂದ 3 ಹೋಗ್ಲಿದ್ದು ಏನು ಪ್ರೋಗ್ರೆಸ್ ಆಗಿದೆ ಸರ್? ಅಲ್ಲಿ ಸ್ವಲ್ಪ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿಲ್ವಾ? ಆಗಿದೆ, ಆಗಿದೆ, ಆಗಿಲ್ಲ. ಯಾಕೆ ಕಾರಣ ಏನು ಸರ್? ಓಡೂರು ಸುತ್ತೂರು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿಲ್ಲ. ಓಡೂರು ಸುತ್ತೂರು ಸ್ಟಾರ್ಟ್ ಆಗಿದೆ ಸರ್. ಈ ಕಡೆ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗ್ಲಿ ಐತೆ ಸರ್. ಅವ್ರಿಗೆ ಅದು ಸ್ಟಾರ್ಟ್ ಆಗಿದೆ. ಪುತ್ತೂರು ಸ್ಟಾರ್ಟ್ ಆಗಿಲ್ಲ. ಓಡೂರು ಸುತ್ತೂರು ಸ್ಟಾರ್ಟ್ ಆಗಿದೆ. ಅದೇ ನೋಡಿ, ಇದು ನೀವು ಆಫೀಸರ್ಸ್ ಏನು ಮಾಡ್ಬೇಕಂದ್ರೆ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ ಆದ್ರೂ, ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಆದ್ರೂ, ಇಲ್ಲ ಕೋಲಾರ ತಾಲೂಕು ಆದ್ರೂ, ಬಂಗಾರಪೇಟೆ ತಾಲೂಕು ಆದ್ರೂ ಎಲ್ಲ ನಮ್ಮ ಜನ ಎಸ್ ಸರ್. ಎಲ್ಲ ನಮ್ಮ ಕೋಲಾರ ತಾಲೂಕಿಗೆ ಬರೋರೆ. ಕೋಲಾರ ತಾಲೂಕಲ್ಲಿ ಬಂದು ಇವರಿಗೆ ಓಡಾಡ್ತಾ ಇದ್ದಾರೆ, ಎಲ್ಲನೂ ಇದೆ. ಅಲ್ಲಿ ಪ್ರೋಗ್ರೆಸ್ ಸ್ಲೋ ಇದೆ ಅಂತ ಹೇಳಿದ್ರೆ ನೀವು ಹೋಗಿ ಶಾಸಕರನ್ನ ಭೇಟಿ ಮಾಡಿ. ಇವಾಗ ಬಂಗಾರಪೇಟೆ ಎಸ್ ನಾರಾಯಣ ಸ್ವಾಮಿ ಅವರನ್ನ ಭೇಟಿ ಮಾಡಿ, ಸರ್ ಪ್ರೋಗ್ರೆಸ್ ಸ್ಲೋ ಇದೆ, ಈ ಥರ ಇದೆ, ಮನೆ KDP ಮೀಟಿಂಗಲ್ಲಿ ಮಾತಾಡಿದ್ದೀವಿ, ಇದಕ್ಕೆ ಕಾರಣಗಳೇನು ಅನ್ನೋದನ್ನ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಯಾಕಂದರೆ ನೀವು ಹೋಗ್ಬಿಟ್ಟು ಎಸ್ ನಾರಾಯಣ ಸ್ವಾಮಿ ಹತ್ರ ಹೋಗಿ ಚರ್ಚೆ ಮಾಡಿ, ಈ ರೀತಿ ಇದೆ, ಇದನ್ನ ಏನು ಮಾಡಬೇಕು ನಾವು, ಇಲ್ಲ ಏನು ಮಾಡಬೇಕು ಅನ್ನೋದು ಅವ್ರನ್ನ ಕೇಳಿ ಅವ್ರ ಸಜೆಷನ್ ತಗೊಂಡು ಅದ್ರ ಪ್ರಕಾರ ಮಾಡಿ. ಈ ಕಡೆ ಓಲೂರು ಹೋಗ್ಲಿ, ಈ ಕಡೆ ನಿಮಗೆ ಓಲೂರು ಸುಮ್ಮೂರು ಹೋಗ್ಲಿದ್ದು ಬೆಂಚುವಾರಿ ಸಾಹೇಬ್ರ ಹತ್ರ ಮಾತಾಡಿ, ಈಗಿದೆ ಪ್ರೋಗ್ರೆಸ್ ಇದೆ, ಟೆಂಡರ್ ಈಗ ಆಗ್ತಾ ಇಲ್ಲ, ಏನು ಮಾಡಬೇಕು, ಯಾಕೆ ಆಗ್ಬೋದು, ಟೆಂಡರ್ ಆಗದೆ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನ ನೀವು ಕೊಡಬೇಕು ಅವ್ರಿಗೆ. ಸರ್ ಟೆಂಡರ್ಸ್ ಆಲ್ಮೋಸ್ಟ್ ಆಗಿದೆ ಸರ್. ಹಾಂ, ಕೋಲಾರ ತಾಲೂಕು ಅಂದರೆ ಎಲ್ಲರೂ ಪಾರ್ಟಿಸಿಪೇಷನ್ಸ್ ಕೊಡ್ತಾ ಇದ್ದಾರೆ. ವರ್ಕ್ಸ್ ಮಾತ್ರ ಈ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಮಾತ್ರ ನಂಬರ್ ಆಫ್ ವರ್ಕ್ಸ್ ಜಾಸ್ತಿ ತೊಗೊಳ್ತಾ ಇದ್ದಾರೆ. ಕೋಲಾರ ತಾಲೂಕು ಅಂತ ಎಲ್ಲ ಟೆಂಡರ್ ಹಾಕಿದ್ದಾರೆ, 2 ಹೋಗ್ಲಿ 3 ಹೋಗ್ಲಿಗೂ ಹಾಕಿದ್ದಾರೆ. ಆದ್ರೆ ಪ್ರೋಗ್ರೆಸೇಷನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಇನ್ನ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೇಮ್ ಕಾಂಟ್ರಾಕ್ಟರ್ಗೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ ವರ್ಕ್. ಇಲ್ಲಿ ಒಂದು ಸ್ಟಾರ್ಟ್ ಮಾಡಿ ಆಮೇಲೆ ಹಾಕಿ ಹೋಗೋಣ ಅಂತ ಇವರು ಇದು ಮಾಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಸೇಮ್ ಕಾಂಟ್ರಾಕ್ಟರ್ಸ್ ಮಾಡಿ. ಅಲ್ಲಿ 3 ಹೋಗ್ಲಿ ತಾಲೂಕು ನಮ್ದು, ಅಸೆಂಬ್ಲಿ ಬೇರೆ ಬರುತ್ತೆ. ಅಸೆಂಬ್ಲಿ ಬೇರೆ ಬಂದು ಟೋಟಲ್ ಆಗಿ ಡಾಕ್ಯುಮೆಂಟೇಷನ್ ಆಫೀಸರ್ಸ್ ಎಲ್ಲ ಕೋಲಾರ ತಾಲೂಕು ನೋಡಬೇಕು. ಅದು ನಾವು ಒಂದು ಅಬ್ಸರ್ವೇಷನ್ ಇಟ್ಕೋಬೇಕು, ಅದನ್ನು ಮಾಡಬೇಕು. ಏನೇ ಆಗಿರೋದನ್ನ ಆ ಶಾಸಕ ಗಮನಕ್ಕೆ ತಂದು ನೀವು ಮಾಡಿ, ಆ ಶಾಸಕ ಗಮನಕ್ಕೆ ತಂದು ಮಾಡಿ.
ಕೋಲಾರ ತಾಲೂಕಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ವರ್ಕ್ಸ್ ನಡೀತಾ ಇದೆ. ಇನ್ನೊಂದು 50 ಪೂಜೆ ಮಾಡೋದಿದೆ ನಮ್ಗೆ. ಪೂಜೆ ವರ್ಕ್ ಇವಾಗ ನಾವು ಮನೆ ಯಾವ್ದು ಪೂಜೆ ಅಂತ ಹೇಳ್ತೀವಿ, ಯಾವುದು ಇದು ನಮ್ಮ ಮುಂದುವತ್ತಿದ್ದು ಪೂಜೆ ಮಾಡಬೇಕು. ನಾನೇ ಹೇಳಿದೆ ಬೇಡಪ್ಪ ಪೂಜೆ ಆಮೇಲೆ ಮಾಡಬೇಕು, ಜನರಿಗೆ ಕುಡಿಯೋದು ಸ್ಟಾರ್ಟ್ ಮಾಡಬೇಕು ಅಂತ ಪೂಜೆ ಸ್ಟಾರ್ಟ್ ಮಾಡಿಸ್ತೀವಿ ನಾವು. ಇದು ಇವಾಗ ಸ್ಟೇಟಲ್ಲಿ ಹೇಳ್ಬೇಕಂದ್ರೆ ಬೇರೆ ಕಡೆ ಕೆಲವೊಂದು ಪೂಜೆಗಳು ಕಂಪ್ಲೀಟ್ ಆಗಿದ್ದಾವೆ. ಆ ಕಡೆ ನಮ್ಮ ಕಡೆ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದಾರೆ. ಈ ಕಡೆ ನಮ್ಗೆ ಹೇಳ್ಬೇಕು ಅಂತಂದ್ರೆ ಕೋಲಾರ ನಮ್ಮ ಸ್ಥಾನದಲ್ಲಿ ಪ್ರೋಗ್ರೆಸ್ ಆಗಿರೋದು. ಕೋಲಾರ ತಾಲೂಕು ಫಸ್ಟ್ ಪ್ರೋಗ್ರೆಸ್ ಆಗಿದೆ. ಯಾಕಂದ್ರೆ ನಾನು ಹೇಳ್ತಾ ಇರೋದಲ್ಲ, ನನಗೆ ಅಲ್ಲಿ ಕಮಿಟಿ ಮೀಟಿಂಗಲ್ಲಿ ಬಂದಿರುವಂಥ ಮಾಹಿತಿ. ಸರ್ ಆಲ್ಮೋಸ್ಟ್ ಟೆಂಡರ್ಸ್ ಇದೆ ಕೋಲಾರ ತಾಲೂಕಿನ ಮುಗಿದಿದೆ ಸರ್. 10% ಮುಗಿದಿದೆ ಸರ್. ಅದನ್ನು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಟೆಂಡರ್ಗೆ ಕೋಲಾರ ತಾಲೂಕು ಕಾಂಪಿಟೇಷನ್ ಜಾಸ್ತಿ ಹೋಗ್ತೀನಿ ಯಾರು ಟೆಂಡರ್ ನೀವು ಮಾಡ್ಕೊಳ್ಳಿ. ಟೆಂಡರ್ಸ್ ಅದು ಮಾಡಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ಸರ್ಕಾರಕ್ಕೆ ಒಂದು ಮಾಹಿತಿ ಹೋಗ್ಬೇಕು. ಕಂಪ್ಲೀಟ್ ಮಾಡಿದ್ದಾರೆ, ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಹೋಗಬೇಕು. ಪ್ಲಸ್ ಈ ಒಂದು ಎಂಡಿಂಗ್ ಒಳಗಡೆ ನಿಮ್ಮ ಇವರು ಸೆಕ್ರೆಟರಿ ಅವರು ಬರ್ಬೋದು. ಬರ್ಬೋದು ನಾನು ಹೇಳಿದೆ